ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ದಿನೇ ದಿನೇ ಲೋಪಗಳಾಗ್ತಾ ಇದೆ. ಇದೀಗ ಎಸ್ಐಆರ್ ಅಕ್ರಮದ ವಿರುದ್ಧ ಮೈತ್ರಿ ಪಕ್ಷ ಕಿಡಿಕಾರ್ತಿದೆ. ಪ್ರತಿನಿತ್ಯವೂ ಕೂಡ ಗೊಂದಲದ ಗೂಡಾಗಿಬಿಟ್ಟಿದೆ ಎಸ್ಐಆರ್. ಸದ್ಯ ಎಸ್ಐಆರ್ ಅಕ್ರಮದ ವಿರುದ್ಧ ದೋಸ್ತಿ ಪಡೆ ಅಸಮಾಧಾನವನ್ನ ಹೊರಗಾಗ್ತಾ ಇದೆ. ಅಕ್ರಮ ಆಗ್ತಿದೆ ಅಂತ ಬಿಜೆಪಿ ಜೆಡಿಎಸ್ ಈಗ ದೂರು ಕೊಡೋ ಕೆಲಸವನ್ನ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲವೂ ಲೋಪ ಆಗ್ಬಿಟ್ಟಿದೆ ಇಲ್ಲಿ ಅಂತ. ಜೊತೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಗಂಭೀರ ಆರೋಪಗಳನ್ನ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿದೆ. ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಒತ್ತಡವನ್ನ ಹೇರ್ತಾ ಇದೆ. ಹೀಗಂತ ಆರೋಪ ಮಾಡ್ತಿರೋದು ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು. ಸರಿಯಾಗಿ ಆಗ್ತಾ ಇಲ್ಲ, ಆಯೋಗ ಮಧ್ಯ ಪ್ರವೇಶಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದು ಕಡೆ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆಯೇನೋ ಗೊತ್ತಿಲ್ಲ. ಆರಂಭ ದಿನದಿಂದಲೂ ಕೂಡ ಸಾಲು ಸಾಲು ಆರೋಪ ಇದೆ. ಅಲ್ಲಿ ಯಾರೋ ಮಂದಿರದಲ್ಲಿ, ಮಸೀದಿಯಲ್ಲಿ, ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗುತ್ತೆ, ಅಂಗನವಾಡಿ, ಶಾಲೆ, ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಪ್ರಕ್ರಿಯೆಗಳಾಗ್ತಿದೆ, ಅಧಿಕಾರಿಗಳನ್ನ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕ್ತಿದ್ದಾರೆ ಅನ್ನೋ ಮತ್ತೊಂದು ವಿಚಾರ ಕೂಡ ಈಗ ಹೊರಗೆ ಬರ್ತಾ ಇದೆ. ಈಗಾಗಲೇ ನಿನ್ನೆ ಕೂಡ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೋಗಿ ಒಂದು ನಿಯೋಗವೇ ಹೋಗಿ ಕಂಪ್ಲೇಂಟ್ ಕೊಡೋ ಕೆಲಸವನ್ನ ಚುನಾವಣಾ ಆಯೋಗಕ್ಕೆ ಮಾಡ್ತು. ನಂತರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇದ್ರ ಬಗ್ಗೆ ಅಸಮಾಧಾನ ಹೊರಗಾಕಿದ್ರು. ನಾನು ಕೂಡ ನೇರವಾಗಿ ಚುನಾವಣಾ ಆಯುಕ್ತರನ್ನೇ ಭೇಟಿ ಮಾಡ್ತೀನಿ, ಅವ್ರ ಜೊತೆ ಮಾತನಾಡ್ತೀನಿ ಅಂದಿದ್ರು. ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಸದ್ಯ ಈ ಎಸ್ಐಆರ್ ಪ್ರಕ್ರಿಯೆ ಏನಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಒಂದು ಲೋಪದ ಕೂಪ ಆಗ್ಬಿಟ್ಟಿದೆ. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ? ಕಂಪ್ಲೇಂಟ್ ಏನೋ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗ ಹೇಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಅಂತ ಇದಕ್ಕೆ? ಎಸ್ಐಆರ್ ಪ್ರಕ್ರಿಯೆ ಏನು ಜೂನ್ 29ರಿಂದ ಆರಂಭ ಆಗಿರ್ತಕ್ಕಂಥದ್ದು, ಜುಲೈ 30ರವರೆಗೆ ನಡೀತಾ ಇರುವಂತದ್ದು. ಈ ಹಂತದಲ್ಲಿ ಏನು ಎಸ್ಐಆರ್ ಪ್ರಕ್ರಿಯೆ ಆರಂಭವಾದಿಂದನೂ ಕೂಡ ಕೆಲವಷ್ಟು ಗೊಂದಲಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಸ್ಐಆರ್ ಪ್ರಕ್ರಿಯೆಯನ್ನ ಅಧಿಕಾರಿಗಳು ನೇರವಾಗಿ ಮನೆ ಮನೆಗೆ ಭೇಟಿ ನೀಡಿ ಅಲ್ಲಿನ ಪ್ರಕ್ರಿಯೆಗಳನ್ನ ನಡೆಸ್ತಾ ಇಲ್ಲ. ಅಲ್ಲೂ ಒಂದ್ ಕಡೆ ಸಮುದಾಯ ಭವನ ಮತ್ತೆ ಮಸೀದಿಯಲ್ಲಿ ಒಂದು ಕೆಲವಷ್ಟು ಸ್ಥಳಗಳಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಸದ್ಯ ರಾಜ್ಯದಲ್ಲಿ ವಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತೆ ಜೆಡಿಎಸ್ ಮಾಡ್ತಾ ಇರುವಂತದ್ದು. ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನೇರವಾಗಿ ಅಧಿಕಾರಿಗಳನ್ನ ದುರುಪಯೋಗಪಡಿಸಿಕೊಂಡಿರ್ತಕ್ಕಂಥದ್ದು ಮತ್ತೆ BLO ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಂಡು ಅಕ್ರಮವಾಗಿ ಎಸ್ಐಆರ್ ಪ್ರಕ್ರಿಯೆಯನ್ನ ನಡೆಸ್ತಾ ಇದೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಮತ್ತೆ ಅವರ ನಿಯೋಗದ ಜೊತೆಗೆ ಹೋಗಿ ಚುನಾವಣಾ ಆಯೋಗಕ್ಕೆ ದೂರನ್ನು ಸಹ ನೀಡಿರ್ತಕ್ಕಂಥದ್ದು. ಇದರ ಜೊತೆಗೆ ಜೆಡಿಎಸ್ ಸಹ ನೇರವಾಗಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕಳೆದ 2 ದಿನಗಳ ಹಿಂದೆ ದೂರನ್ನ ನೀಡಿರ್ತಕ್ಕಂಥದ್ದು. ಸದ್ಯ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿರ್ತಕ್ಕಂತಹ ಏನು ವಿಪಕ್ಷಗಳು ನೇರವಾಗಿ ಎಸ್ಐಆರ್ ಪ್ರಕ್ರಿಯೆಯನ್ನ ಕೇಂದ್ರ ಚುನಾವಣಾ ಆಯೋಗಕ್ಕೆ ವರ್ಗಾಯಿಸಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಕ್ರಮವನ್ನ ತಡಿಬೇಕು ಅನ್ನುವಂತಹ ಒಂದಿಷ್ಟು ಒತ್ತಾಯವನ್ನು ಮಾಡ್ತಾ ಇರುವಂತದ್ದು. ಸದ್ಯ ಇದಕ್ಕೆ ಬೇಕಾಗುವಂತ ಪೂರಕ ದಾಖಲೆಗಳನ್ನು ಸಹ ಈಗಾಗಲೇ ಚುನಾವಣಾ ಆಯೋಗಕ್ಕೆ ವಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಏನು ಬಿಹಾರದಲ್ಲಿ ಇದೇ ರೀತಿಯಾದಂತಹ ಏನು ಅಕ್ರಮ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಏನು ಅಕ್ರಮವನ್ನು ನಡೆಸಿದೆ ಅನ್ನೋ ಆರೋಪವನ್ನು ಕೇಳಿ ಬಂತು. ಅದಾದ ಬಳಿಕ ಕೇಂದ್ರ ಚುನಾವಣಾ ಆಯೋಗ ಏನು ಎಸ್ಐಆರ್ ಪ್ರಕ್ರಿಯೆಯನ್ನ ಕೈಗೆತ್ತಿಕೊಂಡಿತ್ತು. ಇದೇ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಕೇಂದ್ರ ಚುನಾವಣಾ ಆಯೋಗ ಎಸ್ಐಆರ್ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ಳುತ್ತಾ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಖಿಲೇಶ್. ಎಸ್, ಥ್ಯಾಂಕ್ ಯು ಕಿರಣ್ ಕಾನ್ಮನೆ ತಮ್ಮೆಲ್ಲ ಡೀಟೇಲ್ಸ್ಗೆ.